ಸರ್ ನಮಸ್ತೆ. ನಮಸ್ತೆ ಸರ್. ಆ, ಎಲ್ಲಿಂದ ಬಂದಿದ್ದು ನೀವು? ನಾವು ಬಾರ್ಕೂರಿಂದ ಬಂದಿದ್ದು, ಶೇಖರ್ ಅಂತ ನನ್ನ ಹೆಸರು. ಹೌದಾ? ಏನು ಕೆಲಸ ಮಾಡೋದು ನೀವು? ನಾವು ಹೋಟೆಲ್ನಲ್ಲಿ ಕೆಲಸ ಮಾಡೋದು. ಹೌದಾ? ಎಂತ ಹೋಟೆಲಲ್ಲಿ? ವೇಟರ್ಸ್. ನಿಂತ್ಕೊಂಡೇ ಕೆಲಸ ಮಾಡೋದಲ್ಲ? ಹೌದು. ಏನು ಸಮಸ್ಯೆಗೆ ಇಲ್ಲಿ ಬಂದಿದ್ರಿ? ನನಗೆ ಡಿಸ್ಕ್ ಮೇಲೆ ನರದ ಪ್ರಾಬ್ಲಮ್ ಬಂದಿತ್ತು ಸರ್. ಹಾಂ ಹಾಂ, ಡಿಸ್ಕ್ ಬಲ್ಜ್ ಆಗಿತ್ತು. ಹೌದೌದು. L4 L5. ಹೌದು ಸರ್. ಹಾಂ ಹಾಂ ಹಾಂ. ಅದು ನರದ ಪ್ರಾಬ್ಲಮ್. ಎಷ್ಟು ವರ್ಷದ ಹಿಂದೆ? ಇದೊಂದು 3 ವರ್ಷ ಮೇಲಾಯ್ತು ನನಗೆ. 3 ವರ್ಷದಿಂದ. ಎಲ್ಲೆಲ್ಲ ನೀವು ಈ ಟ್ರೀಟ್ಮೆಂಟ್ ಎಲ್ಲ ಏನೆಲ್ಲ ಮಾಡ್ಕೊಂಡಿದ್ರಿ? ಟ್ರೀಟ್ಮೆಂಟ್ ತುಂಬಾ ಕಡೆ ಮಾಡಿದ್ದೇನೆ ಸರ್. ಹಾಂ ಇಂಗ್ಲಿಷ್ ಮೆಡಿಸಿನ್ ಮಾಡಿದ್ದೇನೆ, ಆಯುರ್ವೇದಿಕ್ ಮಾಡಿದ್ದೇನೆ ಒಂದು 3 ಕಡೆಯಿಂದ. ಹಾಂ ಹಾಂ ಹಾಂ. ಲಾಸ್ಟಿಗೆ 4ನೇ 5ನೇ ಇಲ್ಲಿಗೆ ಬಂದಿತ್ತು ಸರ್. ಹೌದಾ? ಅಲ್ಲ ಅಲ್ಲೆಲ್ಲ ನಿಮಗೆ ಹೀಗೆ ಕಮ್ಮಿ ಆಗಿತ್ತಾ? ಒಂದು ವಾರ ಇಂದು 1-2 ತಿಂಗಳಲ್ಲಿ ಕಮ್ಮಿ ಆಗಿತ್ತು, ಮತ್ತೆ ರೀಸ್ಟಾರ್ಟ್ ಆಗ್ತಿತ್ತು. ಹಾಂ ಹಾಂ, ಹಾಗೆ ಹಾಗೆ. 3 ತಿಂಗಳಲ್ಲಿ ರೀಸ್ಟಾರ್ಟ್ ಆಗ್ತಿತ್ತು. ಹಾಂ ಹಾಂ. ಇಲ್ಲಿ ಯಾರು ಹೇಳಿದ್ರು ನಿಮಗೆ ಬರಲಿಕ್ಕೆ? ಇಲ್ಲಿ ನಮ್ಮ ಫ್ರೆಂಡ್ ಒಬ್ರು ಹೇಳಿದ್ರು, ಮರ್ಮ ಚಿಕಿತ್ಸೆ ಉಂಟು ಅಂತೇಳಿ ಉಡುಪಿಯಲ್ಲಿ, ಹಾಂ ಹಾಂ ಹಾಂ. ಪ್ರಕಾಶ್ ಸರ್ ಅಂತೇಳಿ. ಹಾಂ ಹಾಂ ಹಾಂ. ನಂಬರ್ ಎಲ್ಲ ತಗೊಂಡು ಹೌದಾ? ಬ್ಲೂಟೂತ್ ಅಲ್ಲೆಲ್ಲ ಹೋಗಿ ನೋಡಿ ಹಾಂ ಹಾಂ ಹಾಂ. ನಂಬರ್ ಎಲ್ಲ ತಗೊಂಡು ಅದರಲ್ಲಿ ಗೊತ್ತಾಯ್ತು ಸರ್. ಹಾಂ 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 ಹಾಂ. ಫ್ರೆಂಡ್ ಹೇಳಿ ಅವ್ರು ಇಲ್ಲಿ ಶೋಲ್ಡರ್ ಇದು ಕೈ ಜಾರಿ ಹೋಗಿತ್ತಂತೆ, ಹಾಂ ಹಾಂ ಹಾಂ. ಅದನ್ನು ಇಲ್ಲೇ ಸರಿಯಾಗಿತ್ತು ಅಂತ ಹೇಳಿದ್ರು. ಅವ್ರು ಒಂದೇ ಸರಿ ಬಂದಿದ್ರಂತೆ, ಮತ್ತೆ ಬರ್ಲಿಲ್ಲ. ಸರಿಯಾಗಿದೆ ಒಂದೇ ಸರಿಯಲ್ಲಿ? ಒಂದೇ ಸರಿ ಸರಿಯಾಗಿದೆ. ಹೌದೌದಾ? ಈಗ ನೀವು ಮರ್ಮ ಚಿಕಿತ್ಸೆ ಪಡೆದದ್ದು ಮೊದಲ ದಿವಸದಲ್ಲಿ ನಿಮಗೆ ಹೇಗೆ ಅನುಭವ ಇತ್ತು ನಿಮಗೆ? ಮೊದಲೇ ದಿವಸದಲ್ಲಿ ಫುಲ್ ಕಮ್ಮಿ ಆಗಿತ್ತು. ಹೌದಾ? ತುಂಬಾ 70% ಕಮ್ಮಿ ಆಗಿತ್ತು. ಹೌದಾ? ಅಂದ್ರೆ ನನಗೆ ಇಲ್ಲಿ ನಡ್ಕೊಂಡು ಬರ್ಲಿಕ್ಕೂ ಕಷ್ಟ ಇತ್ತು ಅವಾಗ. ಹೌದಾ? ತುಂಬಾ ಪೇನ್ ಇತ್ತು. ನಿಮಗೆ ಇದು ಸಮಸ್ಯೆ ಗುಣ ಆಗ್ತದೆ ಅಂತ ಎಲ್ಲಿಯಾದ್ರೂ ಅನಿಸಿದ್ರೆ ನೀವು? ಈಗ ನಿಮ್ಗೆ ಸಮಸ್ಯೆ ಇದು ಗುಣ ಆಗ್ತದೆ, ಇಂಥದ್ದು ಚಿಕಿತ್ಸೆ ಸಿಗ್ತದೆ ಅಂತ ಎಲ್ಲಿಯಾದ್ರೂ ಅನಿಸಿದ್ರ? ಇಷ್ಟು ಬೇಗ ಕಮ್ಮಿ ಆಗುತ್ತೆ ಅಂತ ನಾನು ಅನ್ಕೊಂಡಿಲ್ಲ. ಹೌದಾ? ಹೌದೌದು. ಇಷ್ಟು ಫಾಸ್ಟ್ ಮತ್ತೆ ಇಷ್ಟು ಬೇಗ ಆಗ್ತದೆ ಅಂತ ಹಾಂ. ಎಷ್ಟು ಸರಿ ಬರಲಿಕ್ಕೆ ಹೇಳಿದ್ದೇನೆ ನಾನು? ಯಾವುದೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದೆ ಅಂತ ಗೊತ್ತಿದೆಯಾ? ಹೌದೌದು ಸರ್, 6 ಸರಿ ಹೇಳಿದ್ರು ಸರ್. ಇದೀಗ 4ನೇ ಸರಿ ಬರ್ತಾ ಇರೋದು. ಹೌದಾ? ಇದೀಗ ಸಂಪೂರ್ಣ ಮರ್ಮ ಚಿಕಿತ್ಸೆ. ಹೌದು, ಮಹಾಮರ್ಮ ಚಿಕಿತ್ಸೆ. ಅದು ಮಾಡ್ಕೊಂಡಿದ್ದೀರಿ. ಹೌದು. ನಿಮಗೆ ಇಷ್ಟು ಖರ್ಚು ಮಾಡಿ, ಬೇರೆಲ್ಲೆಲ್ಲ ಇಷ್ಟು ಖರ್ಚು ಮಾಡಿ, ಇಲ್ಲಿ ನಿಮಗೆ ಸ್ವಲ್ಪ ಗುಣ ಆಗಿದ್ದು, ತುಂಬ ಗುಣ ಆಗಿದ್ದು. ತುಂಬಾ ಗುಣ, ಕಮ್ಮಿ ಖರ್ಚಲ್ಲಿ ತುಂಬಾ ಗುಣ ಆಗಿದೆ. ಹೌದಾ? ಈಗ ಖುಷಿಯಾಗಿದ್ರೆ ನೀವು ಕೆಲಸ ಎಲ್ಲ ಮಾಡುವಾಗ ಏನಾದರೂ ನೋವು ಹಾಗೆ ಎಲ್ಲ ಬರುವುದು ಎಲ್ಲಾದ್ರೂ ಏನಾದರೂ ಉಂಟಾ? ಏನಿಲ್ಲ ಸರ್, ನಾರ್ಮಲ್ ಕಂಡೀಷನ್. ಇನ್ನು ಎಷ್ಟು ಸರಿ ಬರ್ಲಿಕ್ಕೆ ಇತ್ತು ನಿಮಗೆ? 2 ಸರಿ ಬರ್ಲಿಕ್ಕೆ ಉಂಟು. 2 ಸರಿ ಬರ್ಲಿಕ್ಕೆ ಉಂಟು. ಈಗ ಮುಖ ಸಹ ನೋಡಿ ಒಳ್ಳೆ ಬ್ರೈಟ್ ಆಗಿದೆ ನಿಮ್ದು. ಗುಣ ಆದ್ರೆ ಅದದ್ದು ಖುಷಿ ಒಂದು ಬೇರೆ. ಇಲ್ಲ, ತುಂಬಾ ಕಮ್ಮಿ ಆಗಿದೆ ಸರ್. ಹೌದೌದಾ? ಈಗ ನಾ 3 ಸರಿ ಬಂದು ನಾರ್ಮಲ್ ಕಂಡೀಷನ್ ಇದ್ರು ನಾನು ಬಿಡ್ಲಿಲ್ಲ, ಯಾಕಂದ್ರೆ ಆ ಕೋರ್ಸ್ ಕಂಟಿನ್ಯೂ ಮಾಡ್ಬೇಕಂತ ಹೇಳಿ ಈಗ 4ನೇ ಸರಿ. ಈಗ ಗುಣ ಆಗಿದ್ದೀರಿ, ಆದ್ರೆ ನಾನು ಹೇಳುವ ಕೋರ್ಸ್ ಅನ್ನು ಕಂಪ್ಲೀಟ್ ಮಾಡ್ಬೇಕಂತ ನಿಮ್ದು ಹಠ. ಹೌದೌದು. ಅದು ನೀವು ಹೌದು. ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾನು 6 ಸರಿ 7 ಸರಿ ಬರ್ಲಿಕ್ಕೆ ಹೇಳ್ತೇನೆ. ಅವ್ರು ಏನು ಮಾಡ್ತಾರೆ, ಅವರು 1 ಸರಿಯಲ್ಲಿ 2 ಸರಿಯಲ್ಲಿ ಹುಷಾರಾದ್ರೆ ಬರಲ್ಲ. ಮತ್ತೊಂದು ಕೆಲವರು 1 ಸರಿಯಲ್ಲಿ ಕಮ್ಮಿ ಆಗ್ಲಿಲ್ಲ ಆದ್ರೂ ಮತ್ತೆ ಅವರು ಒಂದು ಸರಿಯಾಗಿ ಅಂದ್ರೆ ಒಂದೇ ಸರಿಯಲ್ಲಿ ಬಂದು ಒಂದೇ ಸರಿಯಲ್ಲಿ ಗುಣ ಆಗ್ಬೇಕು ಕೆಲವರಿಗೆ. ಅವ್ರಿಗೆ ಎಂತ ಹೇಳ್ತೀರಿ ನೀವು, ನಿಮ್ಮ ಒಂದು ಅನುಭವ? ಆಗುದಿಲ್ಲ, ಬರ್ಲೇಬೇಕು ಅವ್ರು. ನಾನೀಗ ಕಂಪ್ಲೀಟ್ ಕಮ್ಮಿ ಆಗಿದೆ 3ನೇ ಸರಿಗೆ, ಆದ್ರೂ ನಾನು ಈ ಕೋರ್ಸ್ ಬಿಡ್ಲಿಲ್ಲ. ಈಗ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಅಲೋಪತಿ ಸ್ಟೈಲ್ ಅಲ್ಲಿ ಈಗ ಹೋಗಿ ಹಾಗೆಯೇ ಗುಣ ಆಗ್ಬೇಕು. ಇಲ್ಲಿ ಸಹ ಆಗ್ತದೆ, ಅಷ್ಟು ಗುಣ ಆಗುತ್ತೆ. ಕೆಲವರಿಗೆ ಸ್ವಲ್ಪ ಗುಣ ಆಗುದು ಲೇಟ್ ಆಗ್ಬೋದು. ನೀವು ಮರ್ಮ ಚಿಕಿತ್ಸೆ ಬಗ್ಗೆ ಏನ್ ಹೇಳ್ತೀರಿ ನೀವು? ತುಂಬಾ ಒಳ್ಳೇದಾಗಿದೆ, ಬಹಳ ಖುಷಿ ಆಗಿದೆ. ಹೌದು. ಇಷ್ಟು ಬೇಗ ಇಷ್ಟು ಫ್ರೀ ಆಗುತ್ತೆ ಅಂತ ನಾನು ಎಣಿಸ್ಕೊಂಡಿಲ್ಲ. 3ನೇ ಸರಿ ನಮ್ಗೆ ಕ್ಲಿಯರ್ ಆಗಿತ್ತು, ಆದ್ರೆ ಇದು ನಾನು ಬಿಡಬಾರ್ದು ಅಂತ ಕಂಟಿನ್ಯೂ ಇನ್ನೊಮ್ಮೆ ವಾಪಸ್ ಬರಬಾರ್ದು ಆ ರೀತಿ. ಈಗ ಕೆಲವರು ಹೊಸಬ್ರು ಬರುವವರಿಗೆ, ಈ ಡಿಸ್ಕ್ ಪ್ರಾಬ್ಲಮ್ ಇರುವವರಿಗೆ, ಸೊಂಟ ಸಮಸ್ಯೆ, ಕುತ್ತಿಗೆ ಸಮಸ್ಯೆ ಎಲ್ಲ ಇರುವವರಿಗೆ ನಿಮ್ಮ ಕಡೆಯಿಂದ ಏನ್ ಹೇಳಲಿಕ್ಕೆ? ಬರ್ಲೇಬೇಕು, ಅದನ್ನ ಚಿಕಿತ್ಸೆ ಮಾಡ್ಕೊಂಡು ಹೋದ್ರೆ ತುಂಬಾ ಒಳ್ಳೇದು ಅನಿಸ್ತದೆ. ಹೌದಾ? ಅಷ್ಟು ಬೇಗ ಕಮ್ಮಿ ಆಗುತ್ತೆ, ಯಾರಿಗೆ ಆಗ್ಲಿ ಒಳ್ಳೇದೇ ಆಗ್ಬೇಕು. ಏನಾದ್ರೂ ನಿಮ್ಗೆ ಸೈಡ್ ಎಫೆಕ್ಟ್ ಆಗಿದೆ ನಾವು ಕೊಟ್ಟದ್ರಲ್ಲೆಲ್ಲ ಟ್ರೀಟ್ಮೆಂಟ್ ಅಲ್ಲಿ? ಸೈಡ್ ಎಫೆಕ್ಟ್ ಆಗಲಿ. ಮದ್ದಲ್ಲಿ ಏನಾದ್ರೂ ನಿಮಗೆ ಏನಲ್ಲ ಏನು ತೊಂದರೆ ಆಗಿಲ್ಲ? ಒಳ್ಳೇದಾಗಿದೆ ಹೊರತು ಯಾವ ರೀತಿನೂ ತೊಂದರೆ ಇಲ್ಲ. ಚಿಕಿತ್ಸೆ ಹಾಗಾದ್ರೆ ಒಳ್ಳೇದಾಗಿದೆ, ಸಂಪೂರ್ಣ ಖುಷಿಯಾಗಿದೆ. ಆಯ್ತು. ಹಾಗಾದ್ರೆ ನಿಮಗೆ ಮರ್ಮ ಚಿಕಿತ್ಸೆ ಕಡೆಯಿಂದ ನನ್ನ ಒಂದು ದೊಡ್ಡ ನಮಸ್ಕಾರಗಳು. ಹುಷಾರಾಗಿದ್ದೀರಲ್ಲ? ಹೌದು, ಸಂಪೂರ್ಣ ಕಮ್ಮಿ ಆಗಿದೆ. ಆಯ್ತಾಯ್ತು. ಆಯ್ತಾಯ್ತು ಸರ್.